ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ದೇವತೆಗಳು ಶಿವಪಾರ್ವತಿಯರನ್ನು ಸುರತ ಕ್ರೀಡೆಯಿಂದ ವಿಮುಖರನ್ನಾಗಿ ಮಾಡಿದುದು, ದೇವತೆಗಳಿಗೂ ಮತ್ತು ಭೂದೇವಿಗೂ ಉಮಾದೇವಿಯ ಶಾಪ ಎಂಬ 36ನೆಯ ಸರ್ಗಕ್ಕೆ ಸ್ವಾಗತ. ಉಕ್ತವಾಕ್ಯೆ ಮುನಿ ತಸ್ಮಿನ್ನುಭೌ ರಾಘವ ಲಕ್ಷ್ಮಣೌ ಅಭಿನಂದ್ಯ ಕಥಾಂ ಓರ ಊಚತು ಮುನಿಪುಂಗವಂ. ವಿಶ್ವಾಮಿತ್ರ ಮಹರ್ಷಿಗಳು ಇಷ್ಟು ಹೇಳಿ ವಿರಮಿಸಿದರು. ಶ್ರೀರಾಮ ಲಕ್ಷ್ಮಣರಿಬ್ಬರು ಗಂಗೆಯ ಕಥೆಯನ್ನು ಪ್ರಶಂಸೆ ಮಾಡುತ್ತಾ ಮುನಿಪುಂಗವರಿಗೆ ಹೇಳಿದರು. ಅವರು ಕೇವಲ ಸೂಕ್ಷ್ಮವಾಗಿ ಅಷ್ಟೇ ಕಥೆ ಹೇಳಿರುವುದು. ಈ ರೀತಿ ಕುತೂಹಲ ಹುಟ್ಟಿಸುವಂತೆ ಮಕ್ಕಳಿಗೆ ಅಷ್ಟಷ್ಟೇ ಕಥೆ ಹೇಳಿಬಿಟ್ಟರೆ ಮುಂದಿನ ಕಥೆಯನ್ನು ಅವರು ಪ್ರಶ್ನೆ ಮಾಡಿದಾಗಲೇ ಹೇಳುತ್ತಾ ಹೋದರೆ ಆ ಕುತೂಹಲದೊಂದಿಗೆ ಅವರ ಶ್ರದ್ಧೆಯು ಹೆಚ್ಚುತ್ತಾ ಹೋಗುವುದಲ್ಲವೇ? ಮಹರ್ಷಿಗಳೇ, ಧರ್ಮ ಮೂಲವಾದ ಅತಿ ಶ್ರೇಷ್ಠವಾದ ಪರಮ ಪವಿತ್ರವಾದ ಹಿಮವಂತನ ಹಿರಿಯ ಮಗಳಾದ ಗಂಗಾದೇವಿಯ ಕಥೆಯನ್ನು ನೀವೀಗ ಹೇಳಿದಿರಿ. ಆದರೆ ಈ ಸಂಕ್ಷೇಪವಾದ ಕಥಾಶ್ರವಣದಿಂದ ನಮಗೆ ತೃಪ್ತಿಯುಂಟಾಗಿಲ್ಲ. ಮಹಾಮಹಿಮಳಾದ ಗಂಗಾದೇವಿಯು ದೇವಲೋಕಕ್ಕೆ ಹೇಗೆ ಹೋದಳು, ದೇವಲೋಕದಿಂದ ಮನುಷ್ಯ ಲೋಕಕ್ಕೆ ಹೇಗೆ ಬಂದಳು, ಇದೆಲ್ಲವನ್ನು ವಿಸ್ತಾರವಾಗಿಯೇ ಹೇಳಿರಿ. ಸರ್ವಜ್ಞರಾದ ತಮಗೆ ಈ ಚರಿತ್ರೆಯ ವಿವರಣೆಯು ಪೂರ್ಣವಾಗಿ ತಿಳಿದಿರುವುದು. ಲೋಕಪಾವನಿಯಾದ ಗಂಗಾದೇವಿಯು ಯಾವ ಕಾರಣದಿಂದಾಗಿ 3 ಮಾರ್ಗಗಳಿಂದ ಪ್ರವಹಿಸಿದಳು? ತ್ರಿಪಥಗೆ ಆದಂತಹ ಗಂಗಾದೇವಿಯು ಎಲ್ಲ ನದಿಗಳಿಗೂ ಶ್ರೇಷ್ಠತಮಳಾದ ನದಿಯೆಂದು ಹೇಗೆ ಪ್ರಸಿದ್ಧಳಾದಳು? 3 ಲೋಕಗಳಲ್ಲಿಯೂ ಅವಳಿಗೆ ಈ ವಿಧವಾದ ಕೀರ್ತಿಯುಂಟಾಗಲು ಅವಳು ಮಾಡಿದ ಕಾರ್ಯಗಳಾದರೂ ಯಾವುವು? ಇವುಗಳೆಲ್ಲವನ್ನು ದಯಮಾಡಿ ಹೇಳಿರಿ. ರಾಮಲಕ್ಷ್ಮಣರು ವಿಶ್ವಾಮಿತ್ರರನ್ನು ಹೀಗೆ ಕೇಳಲಾಗಿ ತಪೋಧನರಾದ ವಿಶ್ವಾಮಿತ್ರರು ಋಷಿಗಳ ಮಧ್ಯದಲ್ಲಿ ಗಂಗಾವತರಣದ ಕಥೆಯನ್ನು ವಿವರವಾಗಿ ಹೇಳತೊಡಗಿದರು. ರಾಮ, ಪೂರ್ವದಲ್ಲಿ ತ್ರಿಲೋಕವಂದ್ಯನಾದ ಮಹಾ ತಪಸ್ವಿಯಾದ ನೀಲಕಂಠನು ಉಮಾದೇವಿಯನ್ನು ಮದುವೆಯಾದನು. ತನ್ನ ಪತ್ನಿಯನ್ನು ಕಂಡೊಡನೆಗೆ ಪರಮೇಶ್ವರನಿಗೆ ಕಾಮೇಚ್ಛೆಯುಂಟಾಗಿ ಉಮಾದೇವಿಯೊಡನೆ ಸುರತ ಕ್ರೀಡೆಯಾಡಲು ಉಪಕ್ರಮಿಸಿದನು. ಧೀಮಂತನಾದ ದೇವದೇವನಾದ ಮಹಾದೇವನಾದ ಶಿತಿಕಂಠನಿಗೆ ದಿವ್ಯ ಶತವರ್ಷಗಳು ಸುರತ ಕ್ರೀಡೆಯಲ್ಲಿಯೇ ಕಳೆದು ಹೋದವು. ತಾರಕಾಸುರನ ಸಂಹಾರವನ್ನು ಸಾಧಿಸುವ ಸಲುವಾಗಿ ಉಮಾಮಹೇಶ್ವರರ ವಿವಾಹವಾಯಿತು. ಪರಶಿವನು ಉಮೆಯೊಡನೆ ದಿವ್ಯ ಶತವರ್ಷಗಳು ಸುರತ ಕ್ರೀಡೆಯಲ್ಲಿ ನಿರತನಾಗಿದ್ದರು. ಪಾರ್ವತಿಯಲ್ಲಿ ಮಗನು ಹುಟ್ಟಲಿಲ್ಲ. ದೇವತೆಗಳಿಗೂ ಇದೊಂದು ಸಮಸ್ಯೆಯೇ ಆಯಿತು. ಪಿತಾಮಹ ಪ್ರಭೃತಿಗಳಾದ ಸಕಲ ದೇವತೆಗಳು ಉದ್ವಿಗ್ನರಾದರು. 100 ವರ್ಷಗಳ ಸುರತ ಕ್ರಿಯೆಯಿಂದಲೂ ಪ್ರಾದುರ್ಭೂತವಾಗದ ಮಹಾ ತೇಜಸ್ಸು, ಅಂದರೆ ಆ 100 ವರ್ಷಗಳ ಸುರತ ಕ್ರೀಡೆ ನಡೆದ ನಂತರವೂ ಆ ದೇವದೇವೇಶ್ವರರಾದಂತಹ ಉಮಾಮಹೇಶ್ವರರ ನಡುವೆ ಸುರತ ಕ್ರೀಡೆಯು ನಡೆಯುತ್ತಿದ್ದರೂ ಕೂಡ ಪರಶಿವನ ರೇತಸ್ಸು ಸ್ಖಲನವಾಗಲಿಲ್ಲ. ಅಂತಹ ಸುರತ ಕ್ರಿಯೆಯಿಂದಲೂ ಪ್ರಾದುರ್ಭೂತವಾಗದ ಮಹಾ ತೇಜಸ್ಸು ಅಥವಾ ರೇತಸ್ಸು ಒಂದು ವೇಳೆ ಸ್ಖಲನವಾಗಿ ಬಿಟ್ಟರೆ ಆ ಮಹಾ ತೇಜಸ್ಸನ್ನು ಧರಿಸಲು ಸಮರ್ಥರಾರೋ ಎಂಬುದೇ ದೇವತೆಗಳ ಉದ್ವಿಗ್ನತೆಗೆ ಮುಖ್ಯ ಕಾರಣ. ಶಿವನ ಮಹಾ ತೇಜಸ್ಸು ಹೊರಬರಬೇಕು, ಅದನ್ನು ಧರಿಸಲು ಸಮರ್ಥರಾರೆಂಬುದನ್ನು ತಿಳಿಯಬೇಕು. ಮತ್ತು ಅದೇ ಮಹಾ ತೇಜಸ್ಸಿನಿಂದ ತಾರಕಾಸುರ ಸಂಹಾರಕನ ಅಂದರೆ ಕುಮಾರಸ್ವಾಮಿಯ ಜನನವಾಗಬೇಕು. ಈ ದೇವ ರಹಸ್ಯವನ್ನು ತಿಳಿಯುವ ಸಲುವಾಗಿ ಬ್ರಹ್ಮ ಪ್ರಮುಖರಾದ ದೇವತೆಗಳು ಶಿವನ ಸಮೀಪಕ್ಕೆ ಹೋಗಿ ಕೇಳುತ್ತಾರೆ. ದೇವದೇವನೇ, ಮಹಾದೇವ, ತ್ರಿಭುವನಗಳ ಹಿತರಕ್ಷಣೆಯಲ್ಲಿಯೇ ಯಾವಾಗಲೂ ನಿರತನಾಗಿರುವ ಪರಮೇಶ್ವರನೇ, ದೇವತೆಗಳಾದ ನಾವು ನಿನ್ನ ಪಾದ ಮುಟ್ಟಿನ ಮಾಡುತ್ತಿರುವ ಪ್ರಣಾಮಕ್ಕೆ ಪ್ರಸನ್ನನಾಗು. ಮಹಾನುಭಾವ, ಸುರೋತ್ತಮ, ನಿನ್ನ ದಿವ್ಯ ತೇಜಸ್ಸನ್ನು 14 ಭುವನಗಳಲ್ಲಿ ಯಾರೂ ಧರಿಸಲಾರರು. ಆದುದರಿಂದ ನೀನೀಗಲೇ ದೇವಿಯೊಡನೆ ಸುರತ ಕ್ರೀಡೆಯನ್ನು ನಿಲ್ಲಿಸಿ ಉಮಾ ಸಮೇತನಾಗಿ ಲೋಕಗಳ ಹಿತದ ಆಶಯದಿಂದ ಮಹಾ ತೇಜಸ್ವಿಯಾದ ಪುತ್ರನ ಉತ್ಪತ್ತಿಗೆ ಕಾರಣವಾಗುವ ದಿವ್ಯವಾದ ರೇತಸ್ಸನ್ನು ನಿನ್ನ ತೇಜೋಮಯವಾದ ಶರೀರದಲ್ಲಿಯೇ ಧರಿಸು. ಈ 3 ಲೋಕಗಳನ್ನು ಸಂರಕ್ಷಿಸು. ನಿನ್ನ ದಿವ್ಯ ತೇಜಸ್ಸಿನ ವಿಸರ್ಜನೆಯಿಂದ ಸರ್ವ ಲೋಕಗಳ ವಿನಾಶಕ್ಕೆ ಕಾರಣನಾಗಬೇಡ. ಸಾಮಾನ್ಯವಾಗಿ ಪವಿತ್ರವಾದ ರಾಮಾಯಣ ಗ್ರಂಥದಲ್ಲಿ ಶಿವಪಾರ್ವತಿಯರ ಸುರತ ಕ್ರೀಡೆಯೇ ಆದರೂ ಅದನ್ನು ವಿವರವಾಗಿ ಚರ್ಚಿಸುವುದು ಸನಾತನ ಸಂಪ್ರದಾಯದಲ್ಲಿ ಮಾತ್ರವೇ ಸಾಧ್ಯ. ಉಳಿದವರಲ್ಲಿ
ವಿವಾಹವನ್ನೇನೋ ಸಂಭ್ರಮದಿಂದ ಆಚರಿಸಿದರೂ ವಿವಾಹವೂ ಸೇರಿದಂತೆ ಮುಂದಿನ ಎಲ್ಲ ಕ್ರಿಯೆಗಳನ್ನು ಕೊಳಕೆಂದೇ ಭಾವಿಸುವಂತಹ ಕೊಳಕು ಮನಸ್ಥಿತಿ ಇಂದಿನ ಕಾಲದಲ್ಲಿ ಹೆಚ್ಚಾಗುತ್ತಿದೆ. ಗಮನಿಸಿ, ವಿವಾಹವೆಂಬುದು ಒಂದು ಪವಿತ್ರವಾದ ಬಂಧನ. ಆ ಪವಿತ್ರ ಬಂಧನದಲ್ಲಿ ಸೇರುವಂತಹ ಸ್ತ್ರೀ ಪುರುಷರಿಬ್ಬರು ಒಬ್ಬರಿಗೊಬ್ಬರು ಹೊಂದಿಕೊಂಡು ಹೋಗುತ್ತಾ ಅವರೆಷ್ಟೇ ಮೇಡ್ ಫಾರ್ ಈಚ್ ಅದರ್ ಎನಿಸಿಕೊಂಡಿದ್ದರೂ ಕೂಡ ಮುಂದೆ ಅವರು ಹಲವು ರೀತಿಯಲ್ಲಿ ಹೊಂದಿಕೊಳ್ಳುತ್ತಲೇ ಹೋಗಬೇಕಾಗುತ್ತದೆ. ಆ ಮೂಲಕ ಅವರು ತಾವು ನಡೆಸುವ ಸುರತ ಕ್ರೀಡೆ ಅಥವಾ ಸಮಾಗಮದ ಮೂಲಕ ಒಂದು ಮಗುವಿಗೆ ಜನ್ಮ ಕೊಟ್ಟು ಭಾವಿ ಜನಾಂಗಕ್ಕೆ ಒಬ್ಬ ಯೋಗ್ಯ ಪ್ರಜೆಯನ್ನು ಪ್ರದಾನ ಮಾಡುತ್ತಾರೆ. ಅದು ಎಷ್ಟೊಂದು ಪವಿತ್ರವಾದ ಕಾರ್ಯ. ಅದರಲ್ಲಿ ಕೊಳಕು ಮನಸ್ಥಿತಿ ಏಕೆ? ದೇವತೆಗಳ ಈ ಮಾತನ್ನು ಕೇಳಿ ದಯಾಮಯನಾದ ಸರ್ವಲೋಕೇಶ್ವರನಾದ ಶಿವನು ಬಾಢಂ, ಹಾಗೆಯೇ ಆಗಲಿ ಎಂದು ಸಮ್ಮತಿಸಿ ಪುನಃ ಹೇಳಿದನು. ದೇವತೆಗಳೇ, ನಿಮ್ಮ ಪ್ರಾರ್ಥನೆಯಂತೆ ನನ್ನ ರೇತಸ್ಸನ್ನು ತೇಜೋಮಯವಾದ ನನ್ನ ಶರೀರದಲ್ಲಿಯೇ ಧಾರಣೆ ಮಾಡುತ್ತೇನೆ. ಇಷ್ಟು ಮಾತ್ರವಲ್ಲ, ಉಮೆಯು ಅಗ್ನಿರೂಪವಾದ ತನ್ನ ತೇಜಸ್ಸನ್ನು ತೇಜೋಮಯವಾದ ತನ್ನ ಶರೀರದಲ್ಲಿಯೇ ಧರಿಸುತ್ತಾಳೆ. ನಮ್ಮ ರೇತಸ್ಸಿನ ನಿರೋಧದಿಂದಾಗಿ ಸಕಲ ಭುವನಗಳು ಸುಖವನ್ನು ಪಡೆಯಲಿ. ಆದರೆ 100 ವರ್ಷಗಳ ಸುರತ ಕ್ರೀಡೆಯಿಂದಾಗಿ ನನ್ನ ಅನರ್ಘ್ಯವಾದ ದಿವ್ಯ ರೇತಸ್ಸು ಪರಿಭ್ರಮಣಗೊಂಡಿರುವುದು. ದೇವಕಾರ್ಯದ ಪೂರಣಕ್ಕಾಗಿಯೇ ಮಹಾ ತೇಜಸ್ವಿಯಾದ ಪುತ್ರರೂಪದಲ್ಲಿ ಪ್ರಾದುರ್ಭಾವವಾಗಲಿರುವ ಆ ದಿವ್ಯ ರೇತಸ್ಸು ನನ್ನಲ್ಲಿಯೇ ಹೆಚ್ಚು ಕಾಲ ಉಳಿಯಲಾರದು. ಆದುದರಿಂದ ಈ ದಿವ್ಯ ರೇತಸ್ಸನ್ನು ಧರಿಸಲು ಸಮರ್ಥನಾರು ಎಂಬುದನ್ನು ನೀವೇ ಸೂಚಿಸಿರಿ. ಮಹಾದೇವನು ದೇವತೆಗಳಿಗೆ ಹೀಗೆ ಹೇಳಲಾಗಿ ದೇವತೆಗಳು ತಮ್ಮಲ್ಲಿಯೇ ಕ್ಷಣಕಾಲ ಯೋಚಿಸಿ ವೃಷಭಧ್ವಜನಾದ ಪರಶಿವನಿಗೆ ಹೇಳಿದರು. ಮಹಾದೇವ, ಸಕಲವನ್ನು ಧಾರಣೆ ಮಾಡುವ ಸಾಮರ್ಥ್ಯವಿರುವ ಈ ವಸುಂಧರೆಯು ಕ್ಷುಭಿತವಾದ ನಿನ್ನ ದಿವ್ಯ ರೇತಸ್ಸನ್ನು ಧರಿಸಲು ಸಿದ್ಧಳಾಗಿರುವಳು. ದೇವತೆಗಳು ಶಿವನ ಪ್ರಶ್ನೆಗೆ ಹೀಗೆ ಹೇಳಲು ಸುರೇಶ್ವರನಾದ ಪರಶಿವನು ಭೂಮಿಯಲ್ಲಿ ಆ ರೇತಸ್ಸನ್ನು ವಿಸರ್ಜಿಸಿದನು. ಒಡನೆಯೇ ಆ ಮಹಾ ತೇಜಸ್ಸಿನಿಂದ ಗಿರಿ ದುರ್ಗ ಪರ್ವತಗಳಿಂದ ಕೂಡಿರುವ ಭೂಮಂಡಲವೇ ವ್ಯಾಪ್ತವಾಯಿತು. ಆ ಮಹಾ ತೇಜಸ್ಸಿನ ಭವ್ಯ ಸ್ವರೂಪವನ್ನು ಕಂಡೊಡನೆಯೇ ದೇವತೆಗಳಿಗೆ ಭೂದೇವಿಯಲ್ಲಿ ಭಗ್ನಳಾಗುವಳೋ ಎಂಬ ಭ್ರಾಂತಿಯುಂಟಾಗಿ ಪೃಥ್ವಿಗೆ ಅಭಿಮಾನಿ ದೇವತೆಯಾದ ಅಗ್ನಿದೇವನಿಗೆ ಹೇಳಿದರು. ಅಂದರೆ ಪೃಥ್ವಿಯು ಉಂಟಾಗಿರುವುದು ಅಗ್ನಿದೇವನಿಂದಲೇ ಎಂದು. ಇದಕ್ಕೆ ಪಂಚಭೂತಗಳ ಪಂಚೀಕರಣ ವ್ಯವಸ್ಥೆಯನ್ನು ನೋಡಬೇಕು. ಅಥವಾ ಸರಳವಾಗಿ ಭೂದೇವಿಯ ಗರ್ಭದಲ್ಲಿ, ಭೂಮಿಯ ಗರ್ಭದಲ್ಲಿ ಇರುವುದು ಅಗ್ನಿಯಲ್ಲವೇ? ಒಂದು ಕಾಲದಲ್ಲಿ ಇಡೀ ಭೂಮಿಯೇ ಅಗ್ನಿಗೋಲವಾಗಿದ್ದು ಅದೇ ನಿಧಾನವಾಗಿ ತಣ್ಣಗಾಗುತ್ತಾ ಅದು ಗರ್ಭದಲ್ಲಿ ಮಾತ್ರ, ಭೂಮಿಯ ಗರ್ಭದಲ್ಲಿ ಮಾತ್ರ ಅಡಗಿಕೊಂಡಿದ್ದು ಮೇಲ್ಭಾಗ ತಣ್ಣಗಿರುವುದರಿಂದಲೇ ನಾವು ಅಲ್ಲಿ ವಾಸಿಸಲು ಸಾಧ್ಯವಾಗಿರುವುದಲ್ಲವೇ? ಆ ಅರ್ಥದಲ್ಲಿಯೂ ಕೂಡ ಪೃಥ್ವಿಗೆ ಅಭಿಮಾನಿ ದೇವತೆಯಾದ ಅಗ್ನಿದೇವನಿಗೆ ಹೇಳಿದರು. ಯಜ್ಞೇಶ್ವರ, ಸರ್ವತ್ರ ವ್ಯಾಪ್ತವಾಗುತ್ತಿರುವ ರುದ್ರ ಸಂಬಂಧವಾದ ಈ ಮಹಾ ತೇಜಸ್ಸನ್ನು ನೀನು ಈಗಲೇ ವಾಯುವಿನಿಂದೊಡಗೂಡಿ ಆವರಿಸಿಕೋ. ದೇವತೆಗಳ ಪ್ರಾರ್ಥನೆಯಂತೆ ಅಗ್ನಿಯಿಂದ ಪುನರಾವೃತವಾದ ಸೂರ್ಯಾಗ್ನಿ ರೂಪವಾದ ಆ ಮಹಾ ತೇಜಸ್ಸು ಶ್ವೇತ ಪರ್ವತವಾಗಿ ಪರಿವರ್ತಿತವಾಯಿತು. ಆ ಪರ್ವತದಲ್ಲಿ ದಿವ್ಯವಾದ ಜೊಂಡು ಬೆಳೆಯಿತು. ಕೆಲವು ಕಾಲ ನಂತರ ಆ ಜೊಂಡಿನ ಮಧ್ಯದಲ್ಲಿಯೇ ಮಹಾ ತೇಜಸ್ವಿಯಾದ ಅಗ್ನಿ ಸಂಭವನಾದ ಕಾರ್ತಿಕೇಯನು ಜನಿಸಿದನು. ಈ ಕಾರಣದಿಂದಾಗಿಯೇ ಕಾರ್ತಿಕೇಯನಿಗೆ ಸರವಣ ಎಂಬ ಹೆಸರು ಕೂಡಾಗಿದೆ. ತಮ್ಮ ಕಾರ್ಯದ ಸಾಧನೆಯಿಂದಾಗಿ ಪರಮ ಪ್ರೀತರಾದ ದೇವತೆಗಳು ಋಷಿ ಮಹರ್ಷಿಗಳಿಂದೊಡಗೂಡಿ ಉಮಾದೇವಿಯನ್ನು ಶಿವನನ್ನು ಯಥಾವಿಧಿಯಾಗಿ ಪೂಜಿಸಿ ಸ್ತೋತ್ರ ಮಾಡಿದರು. ಆದರೆ ಪೂಜಾದಿಗಳಿಂದ ಪ್ರಸನ್ನಳಾಗದ ಪಾರ್ವತಿಯು ದೇವತೆಗಳಿಗೆ ಹೇಳುತ್ತಾಳೆ, ಏಕೆಂದರೆ ಆ ತೇಜಸ್ಸು ವಾಸ್ತವವಾಗಿ ಪಾರ್ವತಿಯು ಧರಿಸಬೇಕಾಗಿತ್ತಲ್ಲವೇ? ದೇವತೆಗಳೇ, ನನಗೆ ಅಪ್ರಿಯ ಕಾರ್ಯವನ್ನು ಮಾಡಿರುವುದಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಈಗಲೇ ಅನುಭವಿಸಿರಿ ಎಂದು ಹೇಳಿ ಕಮಂಡಲುವಿನಲ್ಲಿದ್ದ ಪವಿತ್ರೋದಕವನ್ನು ಕೈಗೆ ಸುರಿದುಕೊಂಡು ಸೂರ್ಯನಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ್ದ ಪಾರ್ವತಿಯು ಕ್ರೋಧ ಮೂರ್ಛಿತಳಾಗಿ ರಕ್ತ ನೇತ್ರಳಾಗಿ ದೇವತೆಗಳನ್ನು ಶಪಿಸುತ್ತಾ ಹೇಳುತ್ತಾಳೆ, ಯಸ್ಮಾನ್ ನಿವಾರಿತಾ ಚಾಹಂ ಸಂಗತ ಪುತ್ರಕಾಮ್ಯಯ ಅಪತ್ಯಂ ಸ್ವೇಷು ದಾರೇಷು ನೋತ್ಪಾದಯಿತುಮರ್ಹತ ಅದ್ಯ ಪ್ರಭೃತಿಯುಷ್ಮಾಕಂ ಅಪ್ರಜಾ ಸಂತು ಪತ್ನಯಃ. ದೇವತೆಗಳೇ, ನಾನು ಪುತ್ರಕಾಮನೆಯಿಂದ ನನ್ನ ಪತಿಯೊಡನೆ ಸೇರಿದ್ದೆನು. ನನ್ನ ಇಷ್ಟಪ್ರಾಪ್ತಿಗೆ ನೀವಿಂದು ವಿಘ್ನವನ್ನು ಉಂಟು ಮಾಡಿರುವಿರಿ. ಶಿವನು ರೇತಸ್ಸನ್ನು ಭೂಮಿಯ ಮೇಲೆ ಚೆಲ್ಲಿಬಿಟ್ಟನಲ್ಲವೇ? ನನ್ನ ಇಷ್ಟಪ್ರಾಪ್ತಿಗೆ ನೀವಿಂದು ವಿಘ್ನವನ್ನು ಉಂಟು ಮಾಡಿರುವಿರಿ. ಆದುದರಿಂದ
ಇನ್ನು ಮುಂದೆ ನಿಮ್ಮ ಪತ್ನಿಯರಲ್ಲಿ ಮಕ್ಕಳನ್ನು ಪಡೆಯುವ ಸಾಮರ್ಥ್ಯವು ನಿಮಗೆ ಇಲ್ಲದಂತಾಗಲಿ. ಇದರಿಂದಾಗಿ ಇನ್ನು ಮುಂದೆ ನಿಮ್ಮ ಪತ್ನಿಯರು ನನ್ನಂತೆಯೇ ಅಪುತ್ರವತಿಯರಾಗಲಿ ಎಂದು ಹೇಳಿ ಕೈಲಿದ್ದ ನೀರನ್ನು ಚೆಲ್ಲಿದಳು. ತನಗುಂಟಾಗಬೇಕಾಗಿದ್ದ ಪುತ್ರಪ್ರಾಪ್ತಿ ರೂಪವಾದ ಆನಂದಕ್ಕೆ ಅಡ್ಡಿಪಡಿಸಲು ಸಹಕರಿಸಿದ ಭೂದೇವಿಯ ಕಡೆಗೂ ಉಮಾದೇವಿಯ ದೃಷ್ಟಿ ಪಥವು ಹೊರಳಿತು. ಕ್ರೋಧ ಮೂರ್ಛಿತೆಯಾದ ಉಮಾದೇವಿಯು ಭೂದೇವಿಗೂ ಶಾಪವನ್ನಿತ್ತಳು. ಅವನೇ ನೈಕರೂಪ ತ್ವಂ ಬಹುಭಾರ್ಯ ಭವಿಷ್ಯಸಿ ನಚ ಪುತ್ರ ಕೃತಾಂ ಪ್ರೀತಿಂ ಮತ್ಸ್ಯೋಧ ಕಲುಷೀಕೃತ ಪ್ರಾಪ್ಸ್ಯಸಿ ತ್ವಂ ಸುದುರ್ಮೇಧೆ ಮಮ ಪುತ್ರ ಮನಿಚ್ಛತಿ. ಭೂದೇವಿ, ನೀನಿಂದು ನನಗೆ ಮಾಡಿರುವ ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಿಯೇ ತೀರಬೇಕು. ಏಕೆಂದರೆ ಶಿವನ ರೇತಸ್ಸನ್ನು ಭೂಮಿಯೇ ಧರಿಸಿಬಿಟ್ಟಳು. ಅದು ಪಾರ್ವತಿಗೆ ಸಿಗಲಿಲ್ಲವಲ್ಲವೇ? ಆ ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಿಯೇ ತೀರಬೇಕು. ನಿನಗೆ ಒಂದು ರೂಪ ಇಲ್ಲದಿರಲಿ, ಒಂದು ಸ್ವಭಾವ ಇಲ್ಲದಿರಲಿ, ನೀನು ಅನೇಕರಿಗೆ ಭಾರ್ಯೆಯಾಗು. ಭೂಮಿಯು ಒಂದೊಂದು ಕಡೆ ಒಂದೊಂದು ರೀತಿಯಾಗಿರುತ್ತದೆ. ಒಂದೊಂದು ಕಡೆ ಭೂಮಿಯು ಒಂದೊಂದು ಸ್ವಭಾವವನ್ನು ತೋರಿಸುತ್ತದೆ. ಅನೇಕರಿಗೆ ಭಾರ್ಯೆಯಾಗು ಎಂದರೆ ಇರುವುದು ಒಂದೇ ಭೂಮಿಯಾದರೂ ಪೃಥ್ವಿವಲ್ಲಭರೆಂದು ಹೇಳಿಕೊಳ್ಳುವಂತಹ ರಾಜ ಮಹಾರಾಜರು, ಚಕ್ರವರ್ತಿಗಳು ಅದೆಷ್ಟು ಮಂದಿ. ನೀನು ಅನೇಕರಿಗೆ ಭಾರ್ಯೆಯಾಗು. ನನ್ನ ಕೋಪದಿಂದ ಕಲುಷಿತವಾಗುವ ನಿನ್ನ ಪ್ರಕೃತಿಯಿಂದಾಗಿ ಪುತ್ರ ಸಂಬಂಧವಾದ ಆನಂದವು ನಿನಗೆ ಶೂನ್ಯವಾಗಿ ಹೋಗಲಿ. ದುಷ್ಟಚಿತ್ತಳೆ, ನಾನು ನನ್ನ ಪತಿಯಿಂದ ಪುತ್ರನನ್ನು ಪಡೆಯಬೇಕೆಂಬ ಆಕಾಂಕ್ಷೆಯನ್ನು ಹೊಂದಿದ್ದಾಗ ದುಷ್ಟೆಯಾದ ನೀನು ನನ್ನ ಆಶಯವನ್ನು ಘಾಸಿಗೊಳಿಸಿದ್ದಕ್ಕಾಗಿ ನೀನಿಂದು ಇವುಗಳೆಲ್ಲವನ್ನು ಅನುಭವಿಸಿಯೇ ತೀರಬೇಕು. ದೇವತೆಗಳು ಮತ್ತು ಭೂದೇವಿಯು ಉಮಾದೇವಿಯ ಶಾಪದಿಂದ ಪರಿತಪ್ತರಾದುದನ್ನು ಕಂಡು ಮಹೇಶನು ವರುಣ ಪಾಲಿತವಾದ ಪಶ್ಚಿಮ ದಿಕ್ಕಿನ ಕಡೆಗೆ ಹೊರಟನು. ಹಿಮವತ್ ಪರ್ವತದ ಉತ್ತರ ಪಾರ್ಶ್ವದಲ್ಲಿದ್ದ ಹಿಮವತ್ ಪ್ರಭವವೆಂಬ ಶೃಂಗಕ್ಕೆ ಹೋಗಿ ಅಲ್ಲಿ ಉಮಾ ಸಮೇತನಾಗಿ ತಪಶ್ಚರಣೆಯಲ್ಲಿ ಆಸಕ್ತನಾದನು. ರಾಮ, ಈಗ ನಾನು ನಿನಗೆ ಹಿಮವಂತನ ದ್ವಿತೀಯ ಪುತ್ರಿಯಾದ ಉಮಾದೇವಿಯ ಕಥೆಯನ್ನು ವಿಸ್ತಾರವಾಗಿ ಹೇಳಿದನಲ್ಲವೇ? ನಾನು ಇನ್ನು ಮುಂದೆ ಹೇಳಲಿರುವ ಗಂಗಾವತರಣದ ಕಥೆಯನ್ನು ಲಕ್ಷ್ಮಣ ಸಮೇತನಾಗಿ ಕೇಳು. ವಾಸ್ತವದಲ್ಲಿ ಈ ಸರ್ಗದ ಆರಂಭದಲ್ಲಿ ವಿಶ್ವಾಮಿತ್ರರಿಗೆ ಶ್ರೀರಾಮನು ಕೇಳಿದ್ದು ಗಂಗಾವತರಣದ ಕಥೆಯನ್ನು. ಅದನ್ನು ಹೇಳುವ ನೆಪದಲ್ಲಿ ಅದಕ್ಕೆ ಪೂರ್ವಭಾವಿಯಾಗಿ ಉಮೆಯ ಕಥೆಯನ್ನು ಹೇಳುತ್ತಿರುವರು. ಇಲ್ಲಿಯೂ ಕೂಡ ಹಿಂದೆ ಹೇಳಿದಂತೆಯೇ ಬಹುಶಃ ವಿಶ್ವಾಮಿತ್ರರು ಮುಂದೆ ಸೀತಾರಾಮರ ಸಂಗಮಕ್ಕಾಗಿ, ಆ ಕಾರಣಕ್ಕಾಗಿಯೇ ವಿವಾಹಕ್ಕೆ ಸಂಬಂಧಿಸಿದ ಸುರತ ಕ್ರೀಡೆ ಹಾಗೂ ಸುರತ ಕ್ರೀಡೆಯ ಪವಿತ್ರತೆ, ಆ ಸುರತ ಕ್ರೀಡೆಯಿಂದ ಮಕ್ಕಳಾಗುವುದು, ಅದರ ಶ್ರೇಷ್ಠತೆ, ಇವುಗಳನ್ನೇ ನಿಧಾನವಾಗಿ ಶ್ರೀರಾಮನಿಗೆ ಮನವರಿಕೆ ಮಾಡಿಕೊಡುತ್ತಿದ್ದಾರೆಯೇ? ಹೀಗೆಂದ ಮಾತ್ರಕ್ಕೆ ಮರ್ಯಾದಾ ಪುರುಷೋತ್ತಮನಾದ ಅವತಾರ ಪುರುಷನಾದಂತಹ ಶ್ರೀರಾಮಚಂದ್ರನಿಗೆ ವಿಶ್ವಾಮಿತ್ರರು ಇದನ್ನೆಲ್ಲ ಉಪದೇಶ ಮಾಡುವ ಅವಶ್ಯಕತೆ ಇಲ್ಲ, ಇದೆಲ್ಲ ಕೇವಲ ಭ್ರಮೆ ಎಂದು ತಿರಸ್ಕರಿಸಿ ಬಿಡುವುದು ಬೇಡ. ಮಡಿವಂತರಿಗೆ ಸ್ವಲ್ಪ ಇದರಿಂದ ಇರಿಸು ಮುರಿಸಾಗಬಹುದು. ಆದರೆ ನೆನಪಿರಲಿ, ಶ್ರೀರಾಮಚಂದ್ರನು ಅವತಾರ ಪುರುಷನೇ, ಒಪ್ಪಿಕೊಳ್ಳುತ್ತೇನೆ. ಆದರೆ ಭಗವಂತನ ಲೀಲಾ ನಾಟಕವು ಹೇಗಿರುತ್ತದೆ ಎಂದರೆ, ತಾನು ಎಷ್ಟು ಬಾರಿ ಭಗವಂತ ತಾನು ಅವತಾರ ಪುರುಷನೆಂದು ತಿಳಿದಿದ್ದರೂ ಕೂಡ ಭಗವಂತನಿಗೇನು ನೀನು ಅವತಾರ ಪುರುಷ ಎಂದು ಹೇಳಿಕೊಡಬೇಕೆ? ಆದರೆ ನಮ್ಮ ಎದುರಿಗೆ ಆಡುವ ನಾಟಕ ಹೇಗಿರುತ್ತದೆ ಎಂದರೆ, ಇದೇನಪ್ಪ ಇವನೇ ಅವತಾರ ಪುರುಷನೇ ಎಂದು ನಮಗೇ ಅನುಮಾನ ಬಂದು ಬಿಡಬೇಕು. ಅಜ್ಞಾನಿಗಳಲ್ಲವೇ? ನಮ್ಮನ್ನು ಮರಳು ಮಾಡುವುದು ಭಗವಂತನಿಗೆ ಎಷ್ಟರ ಕಷ್ಟ. ಕ್ಷಣ ಮಾತ್ರದಲ್ಲಿ ಆತ ನಮ್ಮನ್ನು ಮರಳು ಮಾಡಿಬಿಡುತ್ತಾನೆ. ಈ ದಿನನಿತ್ಯದ ಜೀವನದಲ್ಲಿಯೂ ನಿರಂತರವೂ ಹಾಗೆ ನಮ್ಮನ್ನು ಮರಳುಗೊಳಿಸುತ್ತಿರುವುದೇ ಆ ವೈಷ್ಣವ ಮಾಯೆಯಲ್ಲವೇ? ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 36ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.